ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ವೀರಭದ್ರನ ತಂತ್ರದಿಂದ ನಿಮಗೆ ಆಗಿರುವಂತಹ ಚೌಡಿ ಪ್ರಯೋಗವನ್ನು ಶಾಶ್ವತವಾಗಿ ಯಾವ ಥರ ಪರಿಹಾರ ಮಾಡಿಕೊಳ್ಬೋದು, ಇದನ್ನು ನಿಮಗೆ ನೀವೇ ಪರಿಹಾರವನ್ನು ಮಾಡಿಕೊಳ್ಬೋದು. ತುಂಬಾ ಪವರ್ಫುಲ್ ಆಗಿರುವಂತಹ ಮಂತ್ರ ಹಾಗೂ ತಂತ್ರ ಇದಾಗಿರುತ್ತೆ. ಇಲ್ಲಿ ತೋರಿಸ್ತಿರುವಂತಹ ಒಂದು ಮಂತ್ರವು ವೀರಭದ್ರನಿಗೆ ಸಂಬಂಧಿಸಿದಂತಹ ಪವರ್ಫುಲ್ ಮಂತ್ರ ಇದಾಗಿರುತ್ತೆ. ಈ ಒಂದು ಮಂತ್ರವನ್ನು ನೀವು ಹುಣ್ಣಿಮೆಯಿಂದ ಅಥವಾ ಅಮಾವಾಸ್ಯೆಯಿಂದ ಶುರು ಮಾಡಬೇಕು. ಅಮಾವಾಸ್ಯೆಯಿಂದ ಶುರು ಮಾಡಿದರೆ ಹುಣ್ಣಿಮೆ ಬರೋವರೆಗೂ ನೀವು ಮಾಡಬೇಕಾಗತ್ತೆ. ದಿನಕ್ಕೆ ನೀವು 1108 ಬಾರಿ ಮಂತ್ರವನ್ನು ಜಪ ಮಾಡಬೇಕು. ಕಪ್ಪು ಕಂಬಳಿಯನ್ನು ಆಸನವನ್ನಾಗಿ ಮಾಡಿಕೊಳ್ಬೇಕು. ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿಕೊಂಡು ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡು ರುದ್ರಾಕ್ಷಿ ಮಾಲೆಯಿಂದ ನೀವು ಏನು ಮಾಡಬೇಕು, ಮಂತ್ರ ಜಪವನ್ನು ಪ್ರಾರಂಭ ಮಾಡಬೇಕು. ಅಮಾವಾಸ್ಯೆಯಿಂದ ಶುರು ಮಾಡಿದರೆ ಹುಣ್ಣಿಮೆಯಿಂದ ಶುರು ಮಾಡಿದರೆ ಅಮಾವಾಸ್ಯೆವರೆಗೂ ನೀವು ಈ ಥರ ಮಾಡಿದರೆ ಏನಾಗುತ್ತೆ ಅಂದರೆ, ಮಂತ್ರ ಅನ್ನೋದು ನಿಮಗೆ ಮೊದಲು ಸಿದ್ಧಿ ಅನ್ನೋದಾಗುತ್ತೆ. ಅಷ್ಟೆಲ್ಲ ನಮಗೆ ಮಾಡೋಕ್ಕೆ ಆಗಲ್ಲ. ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ, ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ಮಾಡೋಕ್ಕೆ ಆಗಲ್ಲ ನಮಗೆ ಅಂದರೆ ಏನು ಮಾಡಬೇಕು, ನೀವು 108 ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಒಂದು ಮಾಲೆಯನ್ನು ಮಾಡಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 108 ಬಾರಿ ನೀವು ಮಂತ್ರವನ್ನು ಜಪ ಮಾಡಿ, ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಮಂತ್ರವನ್ನು ಜಪ ಮಾಡಿ. ಮಂತ್ರ ಅನ್ನೋದು ನಿಮಗೆ ಸಿದ್ಧಿಯಾದ ಮೇಲೆ ಏನು ಮಾಡಬೇಕು, ಇಲ್ಲಿ ತೋರಿಸ್ತಿರುವಂತಹ ಎಲೆ, ಇದನ್ನು ತಮಲಪತ್ರ ಅಂತ ಕರಿತೀವಿ, ಆಮೇಲೆ ದಾಲ್ಚಿನ್ನಿ ಎಲೆ ಅಂತ ಕರಿತೀವಿ. ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂತಹ ಒಂದು ಸಾಮಾನ್ಯವಾದಂತಹ ವಸ್ತು. ಇದು ಎರಡನ್ನು ತಮಲಪತ್ರ ಅಂದರೆ ದಾಲ್ಚಿನ್ನಿ ಎಲೆಯನ್ನು ತೆಗೆದುಕೊಳ್ಬೇಕು. ಆಮೇಲೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು. 2 ದಾಲ್ಚಿನ್ನಿ ಎಲೆಗಳನ್ನು, ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಇಲ್ಲಿ ತೋರಿಸ್ತಿರುವಂತಹ ಮಂತ್ರದಿಂದ ನೀವು 108 ಬಾರಿ ಮಂತ್ರವನ್ನು ಜಪ ಮಾಡಬೇಕು. ಬಲಗೈಯಲ್ಲಿ ಹಿಡಿದುಕೊಂಡು ನೀವು ಮಂತ್ರವನ್ನು ಜಪ ಮಾಡಬೇಕು. ಈ ವಸ್ತುವನ್ನು ಮಂತ್ರಿಸುವಾಗ ನೀವು ಪಶ್ಚಿಮ ಅಭಿಮುಖವಾಗಿ ಕುಳಿತುಕೊಂಡು ಮಂತ್ರವನ್ನು ಜಪ ಮಾಡುತ್ತಾ ಅಭಿಮಂತ್ರಿಸಬೇಕು. ಅಭಿಮಂತ್ರಿಸಿದ ಮೇಲೆ ಈ 2 ವಸ್ತುಗಳನ್ನು ಔಡಲ ಎಣ್ಣೆ, ಬೇವಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಅಗಸೆ ಎಣ್ಣೆ, ಈ 5 ಎಣ್ಣೆಗಳನ್ನು ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಮಂತ್ರಿಸಿದಂತಹ ದಾಲ್ಚಿನ್ನಿ ಎಲೆ ಹಾಗೂ ನಿಂಬೆಹಣ್ಣನ್ನು ಹಾಕಬೇಕು. ಹಾಕಿ ಮತ್ತೆ 108 ಬಾರಿ ಆ ಎಣ್ಣೆಗೆ ಪಶ್ಚಿಮ ಅಭಿಮುಖವಾಗಿ ಕುಳಿತುಕೊಂಡು ಮಂತ್ರಿಸಬೇಕು. ಮಂತ್ರಿಸಿ ಯಾರಿಗೆ ಚೌಡಿ ಪ್ರಯೋಗ ಆಗಿದೆ, ಯಾರು ಈ ಒಂದು ದುಷ್ಟ ಪ್ರಯೋಗದಿಂದ ನರಳುತ್ತಿದ್ದೀರಾ ಅಂಥವರಿಗೆ ಏನು ಮಾಡಬೇಕು ಅಂದರೆ, ತಲೆಯಿಂದ ಹಿಡಿದು ಪಾದದವರೆಗೆ ಎಣ್ಣೆಯನ್ನು ಚೆನ್ನಾಗಿ ಸವರಬೇಕು, ಮಾಲಿಷ್ ಮಾಡಬೇಕು. ಮಾಲಿಷ್ ಮಾಡಿದ ಮೇಲೆ ಬೇವಿನ ಸೊಪ್ಪನ್ನು ತೆಗೆದುಕೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ನೀವು ಏನು ಮಾಡಬೇಕು, ತಲೆ ಸ್ನಾನವನ್ನು ಮಾಡಬೇಕು. ಆ ನೀರಿನಿಂದನೇ ನೀವು ಸ್ನಾನವನ್ನು ಮಾಡಬೇಕು. ಈ ಥರ ನೀವು ಕಂಟಿನ್ಯೂಸ್ ಆಗಿ 11 ದಿನ ಮಾಡಬೇಕಾಗತ್ತೆ ಬಿಡದಂತೆ. ಎಣ್ಣೆಯನ್ನು ಹಚ್ಕೊಳ್ಳೋದು, ತಲೆ ಸ್ನಾನ ಮಾಡೋದು, ಬೇವಿನ ಸೊಪ್ಪನ್ನು ಹಾಕಿ ಕಾಯಿಸಿದಂತಹ ನೀರಿನಿಂದ. ಈ ಥರ ನೀವು ಮಾಡಿದ್ದೇ ಆದರೆ ಏನಾಗುತ್ತೆ, ನಿಮಗೆ ಆಗಿರುವಂತಹ ಚೌಡಿ ಪ್ರಯೋಗ, ಭೂತ ಚೌಡಿ ಪ್ರಯೋಗ, ರಕ್ತ ಚೌಡಿ ಪ್ರಯೋಗ, ಯಾವುದೇ ಪ್ರಯೋಗಗಳು ಇರಲಿ, ಸಂಪೂರ್ಣವಾಗಿ ಆ ಪ್ರಯೋಗ ಅನ್ನೋದು ನಾಶ ಆಗುತ್ತೆ. ಶಾಶ್ವತವಾಗಿ ಪರಿಹಾರ ಅನ್ನೋದಾಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಮಂತ್ರ ಇದು. ಇಲ್ಲಿ ತೋರಿಸ್ತಿರುವಂತಹ ಮಂತ್ರ ತುಂಬಾ ಪವರ್ಫುಲ್ ಆಗಿರುವಂತಹ ಮಂತ್ರ ಇದಾಗಿರುತ್ತೆ. ಮೊದಲು ನೀವು ಮಂತ್ರವನ್ನು ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಳ್ಬೇಕು. ಸಿದ್ಧಿ ಮಾಡಿಕೊಂಡ್ರೆ ಇನ್ನೊಬ್ಬರಿಗೂ ಸಹ ನೀವು ಈ ಒಂದು ಪರಿಹಾರವನ್ನು ಮಾಡ್ಬೋದು. ಆ ಶಕ್ತಿ ನಿಮ್ಮಲ್ಲಿ ಬರುತ್ತೆ.
ಚೌಡಿ ಪ್ರಯೋಗ ಅಷ್ಟೇ ಅಲ್ಲ, ಈ ಒಂದು ಮಂತ್ರದ ಸಹಾಯದಿಂದ ಭೂತ ಪ್ರೇತ ಪಿಶಾಚಿ ಬ್ರಹ್ಮ ರಾಕ್ಷಸ ಯಕ್ಷಿಣಿ ಶಾಕಿನಿ ಡಾಕಿನಿ ಮೋಹಿನಿ ಸರ್ವ ದುಷ್ಟಶಕ್ತಿಗಳನ್ನು ಕ್ಷುದ್ರ ಶಕ್ತಿಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಇದೊಂದೇ ಮಂತ್ರ ಸಾಕು, ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಮಂತ್ರ ಇದು. ಯಾಕೆಂದರೆ ಶಿವನ ಒಂದು ಉಗ್ರ ಸ್ವರೂಪನಾದಂತಹ ವೀರಭದ್ರನ ಮಂತ್ರ ಇದಾಗಿರುತ್ತೆ. ಈ ಮಂತ್ರದಿಂದ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ಬೋದು. ಮಾಟ ಮಂತ್ರ ಯಾವುದೇ ಎಂಥದ್ದೇ ಇರಲಿ ಎಲ್ಲವನ್ನು ಪರಿಹಾರ ಮಾಡುವಂತಹ ಶಕ್ತಿ ಈ ಮಂತ್ರಕ್ಕೆ ಇದೆ, ವೀರಭದ್ರನಿಗೆ ಇದೆ. ಯಾರು ಮಂತ್ರವನ್ನು ಸಾಧನೆ ಮಾಡ್ತೀರ ಅಂಥವರಿಗೆ ಮಾತ್ರ ಆ ಶಕ್ತಿ ಅನ್ನೋದು ಗೊತ್ತಾಗುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.